ಮತ್ತು ರಿಸೋರ್ಸಸ್ ಇಲ್ಲಂತ ಮೈ ಹಂಬಲ್ ರಿಕ್ವೆಸ್ಟ್, ರಿಸೋರ್ಸ್ ಇಲ್ಲ ಅಂತ ಹೇಳಬೇಡ. ಡು ನಾಟ್ ಸೇ ನಮ್ಗೆ ಬುಕ್ಸ್ ಇಲ್ಲ, ಬುಕ್ಸ್ ಎಲ್ಲ ಸಿಗ್ತಾವೆ. ಈಗ ಕೋಚಿಂಗ್ ಸೆಂಟರ್ಸ್ದಾಗ ಏನಾಗೈತಿ, ದೇರ್ ಈಸ್ ಅ ಕಾಂಪಿಟೇಷನ್ ಟು ಟೆಲ್ ಯು ದ ಟ್ರೂತ್. ಎಲ್ಲ ಕೋಚಿಂಗ್ ಸೆಂಟರ್ದಾಗೂ ಕಾಂಪಿಟೇಷನ್ ಅದಾವೆ. ಇವ್ರ ಕೋಚಿಂಗ್ ಸೆಂಟರ್ ಇಷ್ಟು ರ್ಯಾಂಕ್ ಬಂದರು, ಅವ್ರ ಕೋಚಿಂಗ್ ಸೆಂಟರ್ ಇಷ್ಟು ರ್ಯಾಂಕ್ ಬಂದರು ಅಂತ. ಅವ್ರು ಜಗಳದಾಗ ಇಟ್ಸ್ ಅಡ್ವಾಂಟೇಜ್ ಟು ಸ್ಟೂಡೆಂಟ್ಸ್. ಅವ್ರೇನು ಮಾಡಾಕ್ತಾರೋ, ಅವರು ಜಗಳಾಗ್ತಾರೆ ಕೋಚಿಂಗ್ ಸೆಂಟರ್ಗಳ, ಅವರು ಚಲೋ ಮಟೀರಿಯಲ್ ಹೊರಗೆ ಫ್ರೀ ಆಗಿ ಬಿಡಾಕ್ತಾರೆ. ಆ ಫ್ರೀ ಮಟೀರಿಯಲ್ ನೀವು ತಗೋಬೇಕು. ಇಂಟರ್ನೆಟ್ದಾಗ ಎಲ್ಲ ಫ್ರೀ ಐತೆ. ಆಕಾಶ ಕರೆಕ್ಟಾಗಿ ಹೇಳಿದ್ರೆ ಇಂಟರ್ನೆಟ್ ಕರೆಕ್ಟಾಗಿ ಯೂಸ್ ಮಾಡಿಬಿಟ್ರೆ ಯಾವ್ದಿದಾಗ ಕೂತ ಓದ್ಬೋದು. ಸೊ ಗೆಟ್ ದ ರೈಟ್. ಸೊ ಈ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಯಾರು ಬಂದಿದ್ದಾರೆ, ಐ ಥಿಂಕ್ ಅವರು ಎಕ್ಸಾಮಿನೇಷನ್ ಪ್ರಿಪೇರ್ ಆಗಿರೋರು ಸ್ವಲ್ಪ ಜನ ಇರ್ತಾರೆ. ಅವ್ರು ಕೇಳ್ಕೊಂಡು ಅವ್ರು ಹೇಳ್ತಾರೆ, ಇಲ್ಲಿ ಓದಿದ್ರಿ, ಇಲ್ಲಿ ಈ ವೆಬ್ಸೈಟ್ದಾಗ ನೀವು ತೊಗೊಂಡ್ರೆ ಈ ಮಟೀರಿಯಲ್ ಸಿಗ್ತೈತಿ. ಸೊ ದೇ ವಿಲ್ ಬಿ ಏಬಲ್ ಟು ಗೈಡ್ ಯು ವೆಲ್. ಸೊ ದಟ್ಸ್ ಮೈ ಓನ್ಲಿ ಹಂಬಲ್ ರಿಕ್ವೆಸ್ಟ್. ಸೊ ಮೇನ್ಸ್ ಬಗ್ಗೆ ಸ್ವಲ್ಪ ಮಾತಾಡೋದು ಹೇಳಿದ್ರು, ಬಟ್ ಐ ಫೆಲ್ಟ್ ಇದ್ರ ಬಗ್ಗೆ ಹೆಚ್ಚು, ಈ ರೂಟೀನ್ ಬಗ್ಗೆ, ಶಿಸ್ತಿನ ಬಗ್ಗೆ, ಎಕ್ಸಾಮಿನೇಷನ್ ಬಗ್ಗೆ ಹೇಳಬೇಕಂತ ಐ ಫೆಲ್ಟ್ ಇಟ್ ಈಸ್ ಮೋರ್ ಇಂಪಾರ್ಟೆಂಟ್. ಯಾಕಂದ್ರೆ ಐ ನೋ ವೆರಿ ವೆಲ್ ದ್ಯಾಟ್ ಇಲ್ಲಿ ಬಂದವ್ರು ಮೋಸ್ಟ್ ಆಫ್ ಯು ಡೋಂಟ್ ನೋ ವಾಟ್ ಮೇನ್ಸ್ ಇಸ್. ಮೇನ್ಸ್ ಅಂದ್ರೆ ಯಾರು ಗೊತ್ತಿಲ್ಲ? ಎಷ್ಟು ಜನ ಗೊತ್ತಿಲ್ಲ ಹೇಳಿ? ಮೇನ್ಸ್ ಎಕ್ಸಾಮಿನೇಷನ್ ಕೈ ಎತ್ತಿದ್ದಾರೆ, ಕರೆಕ್ಟ್. ಎಷ್ಟೋ ಜನ ಗೊತ್ತಿಲ್ಲ ಮೇನ್ಸ್ ಎಕ್ಸಾಮಿನೇಷನ್. ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಅಂತೀವಿ, ಮೋಸ್ಟ್ ಆಫ್ ಅಸ್ ಡು ನಾಟ್ ನೋ ಸಿಲೆಬಸ್ ಏನಿದೆ ಅಲ್ವಾ? ಎದುರದ ಅವಶ್ಯಕತೆ ಇಲ್ಲ, ಅದೇ ಹೇಳ್ತೇನೆ. ಸಿ, ದಿಸ್ ಇಸ್ ನಾಟ್ ಎ ಇಂಪಾಸಿಬಲ್ ಎಕ್ಸಾಮ್. ನಿಮಗೆ ಆ ಕಾನ್ಫಿಡೆನ್ಸ್ ಬರಬೇಕು. ಏನು ಬೇಕಾದಾಗಲಿ ನಾನು 11 ತಾಸು ಓದ್ತೀನಿ, 1 ವರ್ಷದಲ್ಲಿ ಆಗಲಿ, ಇಲ್ಲ ನಡೆದಿದ್ದು 2 ವರ್ಷ ಆಗಲಿ, ನಾನು ಕ್ಲಿಯರ್ ಆಗೇ ಆಗ್ತೀನಿ. ಆ ಕಾನ್ಫಿಡೆನ್ಸ್ ಇರಬೇಕು ನಿಮಗೆ. ಇಲ್ಲಿದ್ರೆ ನನಗೆ ಆಗ್ತೈತೋ ಇಲ್ವೋ ಆ ಡೌಟ್ದಾಗ ಇದ್ಬಿಟ್ರೆ, ಸಿ ಐ ವಿಲ್ ಟೆಲ್ ಯು ಒನ್ ಮೋರ್ ಥಿಂಗ್, ವೆರಿ ವೆರಿ ಟ್ರೂ, ವೆರಿ ಸತ್ಯವಾದ ಒಂದು ವಿಷಯ. ಈಗ ನೀವೇ ಡೌಟ್ದಾಗಿದ್ದರೆ ನಿಮ್ಮ ಪೋಷಕರು ಇರ್ತಾರೆ. ಈ ವಯಸ್ಸಾಗ ನಿಮ್ಗೆ ಎಲ್ಲರಿಗೂ, ಈಗ ನಿಮ್ಮ ಫ್ರೆಂಡ್ಸಿಗೆ ಇದಕ್ಕೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದಕ್ಕೆ ಚಾಲೂ ಮಾಡಿಬಿಟ್ರೆ, ನಿಮ್ಮ ಪೇರೆಂಟ್ಸ್ ಏನಂತಾರೆ, ನೋಡ ಅವ್ನು ದುಡಿಯಾಗುತ್ತಾನೆ, ನೀವು ಓದಾಗುತ್ತೆ ಚಾಲೂ ಮಾಡ್ತಾರೆ. ದಟ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಇಟ್ ಹ್ಯಾಪನ್ ವಿತ್ ಮೀ. ಐಲ್ ಬಿ ದಿಸ್ ಥಿಂಗ್. ಸೊ ನಾನು ಓದಕ್ಕೆ ಚಾಲೂ ಮಾಡಿದೆ. ಸೊ ಪೇರೆಂಟ್ಸ್ ಎಲ್ಲರೂ ಓದಕ್ಕೆ ಚಾಲೂ ಮಾಡಿದ್ರೆ ಡೆಲ್ಲಿಯಾಗಿ ಓದಾಗುತ್ತಿದ್ದೆ. ಓದು ಮುಂದೆ ವೆರಿ ಕಾಮನ್, 1 ವರ್ಷ ಆಯಿತು, 2 ವರ್ಷ ಆಯಿತು, ಕ್ಲಿಯರ್ ಆಗಿಲ್ಲ ಅಂತ. ನಮ್ಮ ಪೇರೆಂಟ್ಸ್ಗೆ ದೇ ವೇರ್ ಕ್ವೈಟ್ ಶೂರ್ ದ್ಯಾಟ್ ಈಸ್ ಪುಟಿಂಗ್ ಎಫರ್ಟ್. ಇವ್ನು ಕಷ್ಟಪಡಾಕ್ತಾನೆ, ಮೊದಲು IT ದಾಗ ಕೆಲಸ ಮಾಡ್ತಾರೆ, IT ದಾಗಿನ ಜಾಬ್ ಬಿಟ್ಟು ಎಲ್ಲ ಸ್ಯಾಕ್ರಿಫೈಸ್ ಮಾಡಿ ಎಲ್ಲ ಓದಾಗಂತ ಅವ್ರ ಕಾನ್ಫಿಡೆನ್ಸ್ ಇತ್ತು. ಸೊ ಮಂದಿ ಕೇಳೋರು ಫಂಕ್ಷನ್ಗಳ್ದಾಗೆಲ್ಲ, ಏನು ರೀ ನಿಮ್ಮ ಮಗ ಆರಾಮ್ IT ದಾಗ ಇದ್ಬಿಟ್ಟು ಚಲೋ ಬೆಳೆಸ್ಬೋದಾಗಿತ್ತು. ಇಟ್ಸ್ ವೆರಿ ಕಾಮನ್ ಅಲ್ವಾ? ಪೀಪಲ್ ಕಮೆಂಟಿಂಗ್ ವೆರಿ ಕಾಮನ್. MS ಮಾಡಿಬಿಟ್ಟು US ಹೋಗ್ಬೋದಾಗಿತ್ತು, ಇಲ್ಲೇ MBA ಮಾಡ್ಕೊಂಡು ಎಲ್ಲ IAS ಮಾಡ್ಕೊಂಡು ದೊಡ್ಡ ಬೆಂಗಳೂರಾಗೋ, ಡೆಲ್ಲಿಯಾಗೋ, ಮುಂಬೈದಾಗೋ ಆರಾಮಾಗಿರ್ಬೋದಾಗಿತ್ತು ಲೈಫ್. ಇಷ್ಟು ವರ್ಷ ಕ್ಲಿಯರ್ ಆಗಿಲ್ಲ. ಸೊ ದೇ ಸ್ಟಾರ್ಟ್ ಕಮೆಂಟಿಂಗ್. ಸೊ ಸಿನ್ಸ್ ಮೈ ಪೇರೆಂಟ್ಸ್ ವೇರ್ ವೆರಿ ಕಾನ್ಫಿಡೆಂಟ್, ಅಪ್ಪ ಅಮ್ಮಗಳು ಕಾನ್ಫಿಡೆನ್ಸ್ ಇತ್ತು ಮಗ ಓದಾಗ್ತಾನೆ, ದೇ ಆ್ಯಕ್ಚುಲಿ ಸಪೋರ್ಟೆಡ್ ಮಿ. ದೇ ಟೋಲ್ಡು ಯಾರ್ಯಾರು ಹಂಗೆ ಫಸ್ಟ್ ಡೌಟ್ ಮಾಡಿದಾಗ ಅವ್ರು ಹೇಳ್ತಿದ್ದೆ, ನೋಡಿರಿ ಅವ್ನು ಕಷ್ಟಪಡಾಗತ್ತಾನೆ, ನಾವು ಸಪೋರ್ಟ್ ಮಾಡ್ತೀವಿ. ಬಿಕಾಸ್ ಐ ಗೇವ್ ಕಾನ್ಫಿಡೆನ್ಸ್ ಟು ದೆಮ್. ಈಗ ನೀವು ಕೆಲಸ ಬಿಟ್ಟು ಮನೆಯಾಗ ಏನು ಕೆಲಸ, ಮನೆ ಕೆಲಸನೂ ಬಿಟ್ಬಿಡ್ತೀರಿ ಪ್ರಿಪ್ರೇಷನ್ ಚಾಲೂ ಆದ್ಮೇಲೆ. ಐ ಅಂಡರ್ಸ್ಟ್ಯಾಂಡ್. ಹೊರಗಡೆ ಪ್ರೈವೇಟ್ ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡಲ್ಲ, ಎಲ್ಲ ಬಿಟ್ಬಿಟ್ಟು ಓದಾಕ ಚಾಲೂ ಮಾಡ್ತೀವಿ. ಅವ್ರು ಬಿಡ್ತಾರೆ, ಓದಲಿ ಮಗಳು ಓದಲಿ ಅಂತ ಚಾಲೂ ಮಾಡ್ತಾರೆ. ಹಿಂಗಿದ್ದಾಗ ಟ್ರೈನಿಂಗ್ ಮಾಡೋದು, ವಾರ ಪಿಕ್ಚರ್ ಹೋಗೋದು, ಹಿಂಗೆಲ್ಲ ಚಾಲೂ ಮಾಡಿದ್ರೆ ಅವ್ರ ಕಾನ್ಫಿಡೆನ್ಸ್ ಹೋಗ್ಬಿಡ್ತದೆ. ಸೊ ಮೈ ನೆಕ್ಸ್ಟ್ ಏರಿಯಾ ವಿಚ್ ಐ ವಾಂಟ್ ಟು ಡೆಲ್ವ್ ಅಪಾನ್ ಇಸ್ ಬಿಕಾಸ್ ಸಪೋರ್ಟ್ ಸಿಸ್ಟಮ್. ಯಾರ್ಯಾರು ನೀವು ಓದಬೇಕಂತ ಡಿಸೈಡ್ ಮಾಡಿದ್ರಿ, ನಿಮ್ಮ ಸಪೋರ್ಟ್ ಸಿಸ್ಟಮ್ ಸ್ಟ್ರಾಂಗ್ ಆಗಿ ಇಟ್ಕೋಬೇಕು. ಅಫ್ಕೋರ್ಸ್ ದೇರ್ ಆರ್ ಟೈಮ್ಸ್ ವೇರ್ ಯು ಶುಡ್ ಬಿ ಸ್ಟ್ರಾಂಗ್. ನಾವು ಸ್ವಂತ ಶಕ್ತಿಯಾಗಿರಬೇಕು, ಬಲಹೀನರಾಗಿರಬಾರ್ದು. ಯು ಶುಡ್ ಬಿ ವೆರಿ ಸ್ಟ್ರಾಂಗ್. ಏನು ಬೇಕಾದಲ್ಲಿ ಮಾಡುತ್ತಿರ್ತೀನಿ ಅಂತ. ಬಟ್ ದೆನ್ ಬಿ ಟೈಮ್ಸ್ ವೇರ್ ನಮಗೆ ಐ ಥಿಂಕ್ ವಿಲ್ ಫಾಲ್ ಡೌನ್, ವಿಲ್ ಸಕಮ್ ಟು ಅವರ್ ಇದು. ಎಲ್ಲರೂ ನೋಡ್ತೀವಿ, ಒಂದೊಂದು ದಿವಸ ಬೇರೆ ಸಮ್ ಬ್ಯಾಡ್ ಡೇಸ್, ಕೆಟ್ಟ ದಿವಸಗಳು ಇರ್ತಾವೆ, ಓದಕ್ಕಾಗೋದಿಲ್ಲ, ಮೂಡು ಹೊರಸಾಗಿರ್ತೈತಿ. ಅವಾಗ ನಿಮ್ಮ ಫ್ರೆಂಡ್ಸ್ ಎಲ್ಲ ಚಲೋ ಇಟ್ಕೋಬೇಕು. ಸೊ ಯಾರ್ಯಾರು ಪ್ರಿಪ್ರೇಷನ್ ಮಾಡಕ್ಕೆ ಬಂದ್ರಿ, ಒಂದು ಚಲೋ ತ ಫ್ರೆಂಡ್ ಸರ್ಕಲ್ ಒಂದು ಗ್ರೂಪ್ ಮಾಡ್ಕೊಂಡು, ಒಂದು 5-6 ಮಂದಿ ಗ್ರೂಪ್ ಮಾಡಿಕೊಂಡು ಎಲ್ಲರೂ ಕೂಡೋದು. ಎಲ್ಲರೂ ಕೂಡಿದ್ರೆ ಏನಾಗ್ತೈತಿ, ನೀವು ಯಾವಾಗ ಡೌನ್ ಆಗಿರ್ತೀರಿ, ನಿಮ್ಮ ಮೂಡ್ ಯಾವಾಗ ಡೌನ್ ಆಗಿರ್ತೀವಿ, ಅವ್ರನ್ನ ಎಬ್ಬಿಸ್ತಾರೆ, ನಡೀತೈತಪ್ಪ ಒಂದು ದಿವಸ ಏನಾಗೋದಿಲ್ಲ ಅಂತ. ಅವ್ರು ಯಾವಾಗ ಮೂಡ್ ಆಫ್ ಆಗಿರ್ತೈತೆ, ನೀವು ಅವ್ರು ಎಬ್ಬಿಸ್ತೀರಿ. ನಿಮ್ಮ ಗ್ರೂಪ್ ಹೆಂಗೆ ಇರಬೇಕಂದ್ರೆ ಯು ಶುಡ್ ಆಲ್ ಗೋ ರೈಸ್ ಅಪ್. ಸಿ ಮೈ ಗ್ರೂಪ್ ಆಕಾಶ್ ಆಲ್ಸೋ, ಐ ಥಿಂಕ್ ಆಕಾಶ್ ಆಡ್ ವೆರಿ ಅಮೇಸಿಂಗ್ ಗ್ರೂಪ್. ಅವ್ರ ಗ್ರೂಪ್ ಎಷ್ಟೊಂದು IAS ಆಫೀಸರ್ಸ್ ಅಂತ. ನಮ್ಮ ಗ್ರೂಪ್ದಾಗ ಒಬ್ಬ IRS ಆದರು, ಈಗ ಬೇರೆ ಗೌರ್ಮೆಂಟ್ ಸರ್ವಿಸ್ ಆಗಿದೆ. ಈಗ ನಾವು ವೆನ್ ಐ ಲುಕ್ ಬ್ಯಾಕ್ ವಿ ಹ್ಯಾಡ್ ಗುಡ್ ಫನ್. ಸೊ ಬೇಕಾಗಿ ಟೈಮ್ ಮಜಾನು ಮಾಡಿದ್ವಿ. ಬಟ್ ವಿ ವೆರಿ ಸಿನ್ಸಿಯರ್ ಟು ಎಫರ್ಟ್ಸ್. ನಮ್ಮ ಗ್ರೂಪ್ದಾಗ ಯಾರು ಓದ್ತಿರಲಿಲ್ಲ ಅವ್ರಿಗೂ ಬೈ ಹೇಳ್ತಿದ್ವಿ, ಓದೋಪ್ಪ ಏನು ಆಗಿರೋದಕ್ಕಿಂತ ಅಂತ. ಸೊ ಹ್ಯಾವ್ ಅ ವೆರಿ ಸ್ಟ್ರಾಂಗ್ ಸಪೋರ್ಟ್ ಸಿಸ್ಟಮ್. ನೆಕ್ಸ್ಟ್, ಟೇಕ್ ಯರ್ ಪೇರೆಂಟ್ಸ್ ಇನ್ ಟು ಕಾನ್ಫಿಡೆನ್ಸ್. ಯುವರ್ ಪೇರೆಂಟ್ಸ್ ಶುಡ್ ಫೀಲ್ ಪ್ರೌಡ್ ಆಫ್ ಯು ಪ್ರಿಪೇರಿಂಗ್. ನನ್ನ ಮಗಳು ಓದಾಗತ್ತಾನೆ, ನನಗೂ ಹೆಮ್ಮೆ ಇದೆ, ಅವ್ನು ಪಾಸ್ ಆಗಲಿ ಬಿಡಲಿ ನಡೀತದೆ. ಇಷ್ಟು ಹೆಮ್ಮೆನ ಅವ್ನು ಫುಲ್ ಜೀವನದಾಗ ಇಷ್ಟು ಅವ್ನು ಕಷ್ಟಪಟ್ಟು ನಾನು ನೋಡಿಲ್ಲ. ಐ ಆಮ್ ಪ್ರೌಡ್ ಆಫ್ ಹಿಸ್ ಎಫರ್ಟ್. ಹಂಗೆ ಅನ್ಬೇಕು. ವೆನ್ ದ್ಯಾಟ್ ಈಸ್ ದ ಕೇಸ್ ಯು ಹ್ಯಾವ್ ಡಿಫ್ರೆಂಟ್ ಕೈಂಡ್ ಆಫ್ ಎನರ್ಜಿ.
So your friends, family and discipline. These are the three most important things I wanted to develop on. Talking about mains, of course, interlinking of topics very important. ನೀವು ಏನು ಮಾಡಬೇಕಂದ್ರೆ ಮೇನ್ಸ್ ಸಿಲೆಬಸ್ ಇರ್ತೈತೆ, ಆ ಸಿಲೆಬಸ್ ಬೈ ಹಾರ್ಟ್ ಮಾಡ್ಕೊಂಡು ಬರ್ಬೇಕು. ವಿತ್ ಟೈಮ್ ಬರ್ತೈತೆ. ನೀವು ಸಿಲೆಬಸ್ ಬೈ ಹಾರ್ಟ್ ಮಾಡೋದು, ಪ್ರಿಲಿಮ್ಸ್ ಹೆಂಗೆ ಮಾಡೋದು, ಇಂಟರ್ವ್ಯೂ ಹೆಂಗೆ ಮಾತಾಡೋದು, ಇವೆಲ್ಲ ವಿತ್ ಟೈಮ್ ನೀವು ಹೆಂಗೆ ಅಂತಾರಲ್ಲ ನಮ್ಮಲ್ಲಿ ನೀರ್ದಾಗ ಇಳಿದಾಗ ಈಜು ಕಲಿತೀವಿ. ನಿಮ್ಗೆ ಎಷ್ಟು ನಾನು ಹೇಳಿದ್ರು ಈಜು ಹಿಂಗೆ ಮಾಡಬೇಕು, ಈಜು ಹಿಂಗೆ ಹೊಡಿಬೇಕು ಅಂತ ನಿಮ್ಗೆ ಗೊತ್ತಾಗೋದು. ನೀರ್ದಾಗ ಬಿದ್ದಾಗ ಈಜು ಹೊಡಿತೀವಿ. ಬಟ್ ಮೆಂಟಲಿ ಯು ಶುಡ್ ಬಿ ರೆಡಿ. ಮೆಂಟಲಿ ಆಲ್ ಆಫ್ ಯು ಶುಡ್ ಬಿ ರೆಡಿ. ಇಟ್ ಈಸ್ ನಾಟ್ ಅ ರಾಕೆಟ್ ಸೈನ್ಸ್ ಎಕ್ಸಾಮ್. ಭಯಂಕರ ಟಫ್ ಎಕ್ಸಾಮ್ ಅಂತೂ ಅಲ್ವೇ ಅಲ್ಲ. ಅವರು ಆಕಾಶ ಹೇಳಿದ್ರು, ರಾಷ್ಟ್ರಕೂಟ ಎಕ್ಸಾಂಪಲ್ ಕೊಟ್ಟರೆ ನಮ್ಮ ಪೂರ್ವಜರು ಇಷ್ಟೆಲ್ಲ ಮಾಡ್ಯಾರ. ವಿಲ್ ಬಿ ಡೂಯಿಂಗ್ ಗ್ರೇಟ್ ಇಂಜಸ್ಟಿಸ್ ಟು ದಿಸ್ ಲ್ಯಾಂಡ್. ತುಂಬ ಏನೋ ನಾವು ಹಿಂದುಳಿದ ಭಾಗ ಅಂತ ಅನ್ಕೊಂಡ ನಮಗೆ ನಾವು ಸುಳ್ಳು ಹೇಳಿದ ಆಗ್ತದೆ. All of you have all the efforts. I think at the end, one area which is again repetition of what I told. This age is very important. This is the golden age of your. This is a golden phase of your life. Ist energy, istu attentiveness irbodu. Life ಎಲ್ಲೂ ಬರೋದಿಲ್ಲ, ಯಾವಾಗೂ ಬರೋದಿಲ್ಲ. 30-40 ವರ್ಷ ಆದಮೇಲೆ ಕೀಪ್ ಸೀಯಿಂಗ್ ಅಲ್ವಾ. ನಮ್ಮ ಪೇರೆಂಟ್ಸ್ ಅಂತ ಇರ್ತಾರೆ, ನನಗೆ ನಂಗೆ ಈಗ ಯಾರೋ ಹೇಳಿಬಿಟ್ಟಿದ್ರೆ ನಾನು IAS ಆಗ್ಬಿಟ್ಟಿದ್ದೆ ಅಂತ. ನನಗೇನಾದರೂ ಇಷ್ಟು ಎಕ್ಸ್ಪೋಜರ್ ಸಿಕ್ಬಿಟ್ಟಿದ್ರೆ ನಾನು ವಿರಾಟ್ ಕೊಹ್ಲಿ ಥರ ಆಗ್ಬಿಟ್ಟಿದ್ದೇನೆ. ಏಜ್ ಆದ್ಮೇಲೆ ಎಲ್ಲರೂ ಅಂತಾರೆ ಅಲ್ವಾ, ಏಜ್ ಇಟ್ಸ್ ವೆರಿ ಈಸಿ. ನನಗೆ ಹಿಂಗೆ ಸಿಕ್ಕಿದ್ರೆ ಹಿಂಗೆ ಮಾಡ್ತಿದ್ದೆ, ಹಿಂಗಾಗಿದ್ರೆ ಹಂಗೆ ಮಾಡ್ತಿದ್ದೆ ಅಂತ. ಐ ಹೋಪ್ ನನ್ ಆಫ್ ಯು ಸೇ ದಟ್. ಐ ಹೋಪ್ ಆಲ್ ಆಫ್ ಯು ನೀವು ಏನು ಹೇಳಿರ್ತೀರಿ, ನೀವು ಏನು ಮಾಡ್ಬೇಕಂತಿದ್ದೀರಿ, ಈಗ ನೀವು ರಿಯಲೈಸ್ ಮಾಡ್ಕೊಂಡೆ, ಈಗ ನಿಮಗೆ ಅದು ತಲೆಯಾಗಿ ಕುತ್ಕೋಬೇಕು, ನೀವು ಮಾಡ್ಬೇಕಂತ ಅದು ರಿಯಲೈಸ್ ಮಾಡ್ಕೊಂಡು ನಿಮ್ಮ ಡ್ರೀಮ್ಸ್ ಎಲ್ಲ ಅಚೀವ್ ಮಾಡಿ. IAS KS ಒಂದೇ ಅಂತಲ್ಲ, ಏನು ಯಾವ ಬೇಕಾದ ಡ್ರೀಮ್ಸ್. ನಿಮ್ಮ ಗ್ರೂಪಲ್ಲಿ ಯಾರಾದರೂ ಒಬ್ಬ ಕ್ರಿಕೆಟರ್ ಆಗಬೇಕಂದ್ರೆ ಆಗಬೇಕು, ಒಬ್ಬ ಅಥ್ಲೀಟ್ ಆಗಬೇಕಂದ್ರೂ ಆಗಬೇಕು. ಅಷ್ಟಕ್ಕೆ ಎಲ್ಲ ಎಫರ್ಟ್ಸ್ ಹಾಕಿ. ನಾನು ಹೇಳಾಕ್ತೀನಿ, 10-11 ಗಂಟೆ ಚೆನ್ನಾಗತ್ತೀವಿ ನಾವು. ನಿಮಗೆ ಮನಸ್ಸಿಗೆ 16 ಗಂಟೆ ನೀವು ಕೆಲಸ ಮಾಡ್ಬೋದು, ಅಷ್ಟು ಎನರ್ಜಿ ಐತಿ ಏಜ್. ಸೊ ಐ ಹೋಪ್ ಆಲ್ ಆಫ್ ಯು ರಿಯಲೈಸ್ ದಿಸ್ ಎನರ್ಜಿ. ಮೇನ್ಸ್ ಪ್ರಿಪರೇಷನ್, ನೋಡಿ ಮೇನ್ಸ್ ಪ್ರಿಪರೇಷನ್, ಮೇನ್ಸ್ ಅನ್ನೋದು ತುಂಬ ಯಾವ್ದಾದ್ರೆ ಎಕ್ಸಾಮಿನೇಷನ್ ಹೆಂಗಾಗೈತೆ ಅಂದ್ರೆ ಪ್ರಿಲಿಮ್ಸ್ ಅನ್ನೋದು ಮೇನ್ಸ್ ಬೇರೆ ಬೇರೆ ಅದಾವೆ. ಬೋತ್ ಆರ್ ನಾಟ್ ಡಿಫ್ರೆಂಟ್, ಎರಡು ಒಂದ. ಸೊ ಪ್ರಿಲಿಮ್ಸ್ ಅಂಡ್ ಮೇನ್ಸ್ ಇಂಟಿಗ್ರೇಟೆಡ್ ಪ್ರಿಪರೇಷನ್ ಮಾಡ್ತೀವಿ, ಎರಡು ಕೂಡ ಪ್ರಿಪರೇಷನ್ ಮಾಡ್ತೀವಿ. ಈಗ ಪ್ರಿಲಿಮ್ಸ್ ಯಾವ ಟಾಪಿಕ್ಸ್ ಅದಾವ? ಹಿಸ್ಟ್ರಿ ಐತಿ, ಪಾಲಿಟಿ ಐತಿ, ಜಾಗ್ರಫಿ ಐತಿ, ಕರೆಂಟ್ ಅಫೇರ್ಸ್ ಐತಿ, ಎನ್ವೈರನ್ಮೆಂಟ್ ಐತಿ, ಸೈನ್ಸ್ ಐತಿ. ಇವು 5 ಟಾಪಿಕ್ಸ್ ಫುಲ್ ಇದು ಎಕ್ಸ್ಪಾನ್ಷನ್ ಮಾಡಿಬಿಟ್ರೆ ಏನದು ನಮ್ಮ ಮೇನ್ಸ್ ಟಾಪಿಕ್ಸ್ ಬರ್ತಾವೆ. ಹಿಸ್ಟ್ರಿ ಪ್ರಿಲಿಮ್ಸ್ದಾಗ ಐತಿ, ಇಲ್ಲೇ ವರ್ಲ್ಡ್ ಹಿಸ್ಟ್ರಿ ಐತಿ, post 1857 ಹಿಸ್ಟ್ರಿ ಐತಿ, ಪೋಸ್ಟ್ ಇಂಡಿಪೆಂಡೆನ್ಸ್ ಹಿಸ್ಟ್ರಿ ಐತಿ. ಸೊಸೈಟಿ ಕಲಿತೀವಿ, ಸೊಸೈಟಿದಾಗ ಸೆಕ್ಯುಲರಿಸಮ್, ಸೋಷಿಯಲಿಸಮ್ ಅಂತ ಬೇರೆ ಬೇರೆ ಸಣ್ಣ ಟಾಪಿಕ್ಸ್ ಬರ್ತಾವೆ. ಸೊ ಎಕಾನಮಿ ಅಂತಂದ್ರೆ ಎಕಾನಮಿದಾಗ ಇಂಡಿಯಾಗೆ ಡಿಟೇಲ್ ಬರ್ತೈತಿ, ಇಂಡಿಯನ್ ಎಕಾನಮಿ ಬರ್ತೈತಿ, ಇಂಡಸ್ಟ್ರಿಯಲೈಸೇಷನ್ ಬರ್ತೈತಿ, ಗ್ಲೋಬಲೈಸೇಷನ್. ಸೊ ಈಸಿಯೆಸ್ಟ್ ವೇ ಟು ಡೂ ಮೇನ್ಸ್ ಪ್ರಿಪರೇಷನ್ ಇಸ್ ಒಂದು ಎಲ್ಲ ಸಣ್ಣ ಟಾಪಿಕ್ ಇರ್ತಲ್ಲ, ಸ್ವಲ್ಪ ನೋಟ್ಸ್ ಮಾಡ್ಕೋಬೇಕು. ಮೇನ್ಸ್ದಾಗ 2 ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಏನು ಕೇಳ್ತಾರೆ ಅಂದ್ರೆ ಕರೆಂಟ್ ಅಫೇರ್ಸ್ ಮೇಲೆ ಕೇಳ್ತಾರೆ. ಕರೆಂಟ್ ಅಫೇರ್ಸ್ ಮೇಲೆ ಕೇಳೋ ಕ್ವಶನ್ಸ್. ನೀವು ಕರೆಂಟ್ ಅಫೇರ್ಸ್ ಮೇಲೆ ಕ್ವಶನ್ ಆನ್ಸರ್ ಮಾಡ್ಬೇಕಾದ್ರೆ ಬ್ಯಾಕ್ಗ್ರೌಂಡ್ ಗೊತ್ತಿರಬೇಕು. ಈಗ ಒಂದು ಎಕ್ಸಾಂಪಲ್ ಏನು ಕೊಡ್ತಾರೆ ಅಂದ್ರೆ ಇನ್ಫ್ಲೇಷನ್, ಹಣದುಬ್ಬರ ಈಗ ಆ್ಯಕ್ಚುಲಿ ಕಡಿಮೆ ಆಗ್ತದೆ ಏನೋ ಅನ್ಬೋದು, ಅಥವಾ ಹೆಚ್ಚಾಗ್ತದೆ ಅಂತ ಅನ್ಬೋದು. ಈಗಿನ 2020-21 ಟೈಮಲ್ಲಿ ಹಣದುಬ್ಬರ ಹೆಚ್ಚಾಗಬಹುದು ಅಂತ ಅನ್ಬೋದು. ಈ ಆನ್ಸರ್ ಮಾಡಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಏನು ಬೇಕಿದ್ರಿ? ಎಸ್, ಬ್ಯಾಂಕ್ ಅಲ್ಲ, ಎಕನಾಮಿಕ್ಸ್. ಮೋಸ್ಟ್ ಇಂಪಾರ್ಟೆಂಟ್ ಈ ಆನ್ಸರ್ ಹಣದುಬ್ಬರ ಏನಂತ ಗೊತ್ತಿರಬೇಕು. ಸೊ ಎಕನಾಮಿಕ್ಸ್ ಆಫ್ ಕೋರ್ಸ್ ವಿ ಆರ್ ಟಾಕಿಂಗ್ ವೆರಿ told in a very broader scale. So we need to know static syllabus as well as current affairs. Current affairs ಸಿಗೋದು ವಿಲ್ ಗೆಟ್ ಥ್ರೂ ನ್ಯೂಸ್ ಪೇಪರ್ಸ್. ಸೊ ನೀವೆಲ್ಲ ಇನ್ನೊಂದು ಆಕಾಶ ಹೇಳಿದ್ರೆ ನ್ಯೂಸ್ ಪೇಪರ್ಸ್ ಓದಬೇಕು. ಹಿಂದೂ ನ್ಯೂಸ್ ಪೇಪರ್, ಹಿಂದೂ ಇಸ್ ಗುಡ್ ಬಿಕಾಸ್ ಕರೆಂಟ್ ಅಫೇರ್ಸ್ ಚಲೋ ಅನಲೈಸ್ ಮಾಡ್ತಾನೆ. ಬಟ್ ಬ್ಯಾಕ್ ಗ್ರೌಂಡ್ ತಿಳ್ಕೋಬೇಕಂದ್ರೆ ನೀವು ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಸ್ ಓದಬೇಕು. ಆ ಸ್ಟ್ಯಾಂಡರ್ಡ್